Welcome back to another episode with The Secret Spice Affair, where spices tell stories and recipes tell some secrets. ಸೊ ಇವತ್ತು ನಾನು ಇಲ್ಲಿ ಸಿಹಿಯಾದ ಶಂಕರಪೋಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಅಂತಂದರೆ ನಮ್ಮಮ್ಮ ಇವರು ಒಂದೇ ಆಗಿರೋದ್ರಿಂದ ಪ್ರತಿ ಸಲ ನಾನು ಅಂತ ಹೇಳ್ತೀನಿ. ಸೊ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸರ್ ಜಾರಿಗೆ 2 ಕಪ್ಪಷ್ಟು ಚಿರೋಟಿ ರವೆ, 1 ಕಪ್ಪಷ್ಟು ಸಕ್ಕರೆ, ಅದಕ್ಕೆ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿರುವಂಥ ಏಲಕ್ಕಿ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಫೈನ್ ಪೌಡರ್ ಥರ ಮಾಡ್ಕೋಬೇಕು. ಈ ಪೌಡರ್ ಮಾಡಿರೋದನ್ನು ಒಂದು ದೊಡ್ಡ ಬೇಸನ್ಗೆ ಅಥವಾ ಒಂದು ದೊಡ್ಡ ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ 3/4 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ಮೈದಾಗೆ ಒಂದು ಸ್ವಲ್ಪ ಉಪ್ಪು, 1/4 ಕಪ್ಪಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತುಪ್ಪ ಈ ಮಿಶ್ರಣಕ್ಕೆ ಚೆನ್ನಾಗಿ ಬೆರೆತ್ಕೋಬೇಕು. ಸೊ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಹಾಲನ್ನು ಹಾಕಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಈ ಸಿಹಿಯಾದ ಶಂಕರಪೋಳಿಗೆ ಈ ಥರ ನಾವು ಗಟ್ಟಿಯಾಗಿ ಮಾಡದೇ ಇದ್ದರೆ ಇದು ಆಮೇಲೆ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾವು 2 ಕಪ್ಪಷ್ಟು ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ನೆಂದ ಮೇಲೆ ಇದನ್ನು ಶಂಕರಪೋಳಿಯಾಗಿ ಶೇಪ್ ಮಾಡಿ ನಾವು ಡೀಪ್ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಒಂದು ಗಟ್ಟಿಯಾಗಿರೋವಂಥ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು. ನೀರನ್ನು ಹಾಕಿ ಕೂಡ ಕಲಿಸ್ಕೋತಾರೆ ಕೆಲವರು, ಆದರೆ ನಾನಿಲ್ಲಿ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಡೋ ಬರ್ತಾ ಇದೆ. ಇಲ್ಲಿ ಚಿರೋಟಿ ರವೆನ ಒಂದು ಅಟ್ಲೀಸ್ಟ್ 1/2 hour ಈ ಥರ ನೆನೆಯಕ್ಕೆ ಬಿಟ್ಟಾಗ ತುಂಬ ಚೆನ್ನಾಗಿ ಟೆಕ್ಸ್ಚರು ಮತ್ತು ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಈ ಥರ ನಾನು ದೊಡ್ಡ ಉಂಡೆ ಇದರಲ್ಲಿ ಸ್ವಲ್ಪ ಒಂದು ಚಪಾತಿ ಹಿಟ್ಟಿಗೂ ಒಂದು ಸ್ವಲ್ಪ ದೊಡ್ಡದಾಗಿರೋ ಒಂದು ಉಂಡೆ ತೊಗೊಂಡು ಇಲ್ಲಿ ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡಿ ಒಂದು ಚಪಾತಿ ಥರನೇ ಒತ್ಕೋಬೇಕಾಗತ್ತೆ. ಇದು ನೋಡಿ, ಇಲ್ಲಿ ಈ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಂಡಿದ್ರೂ ಕೂಡ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಎಷ್ಟು ಗಟ್ಟಿ ಆಗುತ್ತೆ ಅಂತ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಮೀಡಿಯಂ ಸೈಜ್ ಇರೋವಂಥ ಚಪಾತಿನ ಮಾಡ್ಕೋಬೇಕಾಗತ್ತೆ. ಈ ಥರ ನೀವು ಚೆನ್ನಾಗಿ ನೀಟಾಗಿ ಮಾಡಿಕೊಂಡಾಗ ಎಲ್ಲ ಶಂಕರಪೋಳಿ ಕೂಡ ಒಂದೇ ಸೈಜ್ ಬರುತ್ತೆ ಇಲ್ಲಿ. ಸೊ ಎಡ್ಜಸ್ನ ಕೂಡ ಚೆನ್ನಾಗಿ ನಾವು ಈ ಥರ ಒತ್ಕೋಬೇಕು. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗತ್ತೆ ಇದನ್ನು. ನೋಡಿ, ಈ ಥರ ಸೈಡ್ಸನ್ನ ಕಟ್ ಮಾಡ್ಕೋತಾ ಇದ್ದೀವಿ. ಈ ಥರ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಡಾಗ ನಿಮಗೆ ಒಂದು ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಶೇಪ್ ಆಗಿರೋ ಡಿಸೈನ್ ಸಿಗುತ್ತೆ. ಸೊ ಈ ಡಿಸೈನ್ ಮಾಡ್ಕೊಂಡ್ಮೇಲೆ ನಿಮಗೆ ಸ್ಕ್ವೇರ್ ಶೇಪ್ ಆಗಿರೋ ಶಂಕರಪೋಳಿನಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಡೈಮಂಡ್ ಶೇಪಲ್ಲಿರೋ ಶಂಕರಪೋಳಿ ಕೂಡ ಮಾಡ್ಕೋಬೋದು. ಇದು ನಿಮ್ಮ ಇಷ್ಟ. ಅಕಸ್ಮಾತ್ ನಿಮ್ಗೆ ಇದು ಯಾವ ಶೇಪು ಇಷ್ಟ ಇಲ್ಲ ಅಂತಂದರೆ ಕುಕ್ಕಿ ಕಟ್ಟರ್ ಬರುತ್ತೆ, ಅದರಲ್ಲಿ ಕೂಡ ನೀವು ಶೇಪ್ನ ಮಾಡ್ಕೋಬೋದು. ಈ ಥರ 4 ಸೈಡನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಸ್ಕ್ವೇರ್ ಶೇಪಾಗಿ ಮಾಡಿಸ್ತಾ ಇದ್ದೀನಿ ನಮ್ಮಮ್ಮನ ಹತ್ರ. ನೋಡಿ, ಈ ಥರ ಕಟ್ ಮಾಡಿ ಎಲ್ಲ ಆದಮೇಲೆ ಶಂಕರಪೋಳಿ ಇಷ್ಟು ದಪ್ಪ ಇರಬೇಕು. ಯಾಕಂದರೆ ಇದು ಎಣ್ಣೆಲಿ ಕರೆದಾಗ ಚೆನ್ನಾಗಿ ಉಬ್ಬಿ ದೊಡ್ಡದಾಗುತ್ತೆ, ಆವಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಇದು ಒಂಥರ ಕಾಜು ಬರ್ಫಿ ಥರನೇ ಇದೆ, ಹಾಗೆ ತಿನ್ನಕ್ಕೆ ದಯವಿಟ್ಟು ಹೋಗಬೇಡಿ, ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನು ಇವಾಗ ಡೀಪ್ ಫ್ರೈ ಮಾಡೋಣ. ಸೊ ಬಿಸಿಯಾದ ಕಾದ ಎಣ್ಣೆನಲ್ಲಿ ಈ ಥರ ನಾವು ಡೀಪ್ ಫ್ರೈ ಮಾಡ್ಕೋಬೇಕು.
ತುಂಬ ಬ್ರೌನ್ ಆಗೋಕ್ಕೆ ಬಿಡಬೇಡಿ ಎಣ್ಣೆನಲ್ಲೇ, ಯಾಕಂದರೆ ಇದು ಬಿಸಿ ಬಿಸಿಯಾಗಿರೋದ್ರಿಂದ ಇದನ್ನು ತೆಗೆದು ನೀವು ಒಂದು ಪ್ಯಾನಿಗೆ ಹಾಕಿದ್ಮೇಲೂ ಕೂಡ ಆ ಬಿಸಿ ಶಾಖಕ್ಕೇ ಅದು ಕಲರ್ ಬರುತ್ತೆ. ಲೈಟಾಗಿ ಆರೆಂಜ್ ಕಲರ್ ಬಂದ ತಕ್ಷಣ ಇದನ್ನು ತೆಗೆದುಬಿಡಿ. ಈ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನನ್ನ ಚಾನಲ್ ಬೆಳೆಯೋದು. ಸೊ ಇದೇ ಥರ ವಿಡಿಯೋಗೋಸ್ಕರ ಫಾಲೋ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ.